ನಾನು ಶ್ರೀಧರ್ ಭಟ್, ತಿರುಮೂಲಾರ್ ಸಿದ್ಧರ ಪೀಠಂ, ಕೊಯಂಬತ್ತೂರಿನ ಶಿವಯೋಗಿ ಶಿವರಾಜನ್ ಅವರಿಂದ ಯೋಗವನ್ನು ಪ್ರಕೃತ ಅಭ್ಯಾಸ ಮಾಡ್ತಾ ಇದ್ದೇನೆ. ಹಾಗಾಗಿ ಈಗ ಯೋಗ ಅಂತ ಹೇಳುವಂಥದ್ದು ಯೋಗವನ್ನು ಸರ್ವವ್ಯಾಪಿಯಾದಂತಹ ವಿಷಯ. ಯೋಗದ ಬಗ್ಗೆ ವ್ಯಾಖ್ಯಾನಗಳು, ವಿವರಗಳು ಸಾಕಷ್ಟು ಜನ ಕೊಡ್ತಾರೆ. ಅದೇ ರೀತಿಯಲ್ಲಿ ಯೋಗದ ಬೇರೆ ಬೇರೆ ಆಯಾಮಗಳಿದೆ. ನಾವು ಪ್ರಾರಂಭದಲ್ಲಿ ಯೋಗ ಅಂತ ಹೇಳುವಂಥದ್ದು ಪತಂಜಲಿ ಮುನಿ, ಆದರೆ ವಿಶೇಷವಾಗಿ ತಿರುಮೂಲಾರ್ ಅಂತ ಹೇಳುವಂತಹ ತಮಿಳುನಾಡಿನ ಮಹಾನ್ ಯೋಗಿ ಯೋಗಕ್ಕೆ ಬೇರೆ ಬೇರೆ ಆಯಾಮಗಳನ್ನು ಕೊಟ್ಟಿದ್ದಾನೆ. ಅಂದ್ರೆ ಯೋಗಕ್ಕೆ ಎರಡು ವಿಧಾನಗಳಿದೆ. ಒಂದು ವೇದಾಂತಿಕ್ ರೂಟ್, ಇನ್ನೊಂದು ಆಗಮಿಕ್ ರೂಟ್ ಎರಡಿದೆ. ಹಾಗಾಗಿ ನಾವೀಗ ಕಲಿತಾ ಇರುವಂತದ್ದು ಶಿವಯೋಗದ ವಿಚಾರಗಳನ್ನ. ಇದು ತಿರುಮಂದಿರಂ ಗ್ರಂಥದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಯೋಗದ ಬೇರೆ ಬೇರೆ ವಿಭಾಗಗಳಿದೆ. ಬಹಳ ಸುಲಭವಾಗಿ ಮನುಷ್ಯ ಏನಿವತ್ತು ಆ ಒಂದು ಸಮಾಧಿ ಸ್ಥಿತಿ ಅಂತ ನಾವು ಹೇಳ್ತೇವಲ್ಲ, ಅದಕ್ಕೆ ಈಗ ಯೋಗ ಅಂತ ಹೇಳಿದರೆ ವಿಸ್ತಾರವಾಗಿ ಎಲ್ಲರೂ ಹೇಳ್ತಾರೆ, ಯಮ ನಿಯಮ ಆಸನ ಪ್ರಾಣಾಯಾಮ ಅಂತ ಹೇಳ್ತಾರೆ. ಆದರೆ ಸಾರ್ವತ್ರಿಕವಾಗಿ ಮತ್ತು ಎಲ್ಲ ಕಡೆಯಲ್ಲಿ ಕಲಿಸುವುದು ಯಾವುದನ್ನು? ಕೇವಲ ಪ್ರಾಣಾಯಾಮ ಬಿಟ್ಟರೆ ಆಸನ ಮಾತ್ರ, ಬೇರೇನಿಲ್ಲ. ಅದೇ ಹಾಗಲ್ಲ, ಯೋಗದ ಪ್ರತಿಯೊಂದು ಆ ಯೋಗದ ಅಷ್ಟಾಂಗ ಯೋಗದಲ್ಲೂ ಕೂಡ ಬಿಟ್ಟು ಹೋಗಿರುವುದೇನೆಂದ್ರೆ ಎಲ್ಲವೂ ಕಲಿಸ್ತಾರೆ. ಪ್ರತ್ಯಾಹಾರ ಧಾರಣಾದಿಗಳ ವಿಷಯವನ್ನು ಯಾವ ವಿಚಾರವನ್ನಾಗಿ ಏನು ಹೇಳ್ತಾ ಇಲ್ಲ. ಆದರೆ ಈ ತಿರುಮಂದಿರಂ ಗ್ರಂಥದಲ್ಲಿ ಬಹಳ ವಿವರವಾಗಿ ಎಲ್ಲವನ್ನು ಹೇಳಲಾಗಿದೆ. ಅಂದ್ರೆ ಮನುಷ್ಯನ ಶರೀರ ನಿರ್ಮಾಣಗೊಂಡದ್ದು ಪಂಚಭೂತಗಳಿಂದ. ಈ ಪಂಚಭೂತಗಳಿಂದ ನಿರ್ಮಾಣಗೊಂಡು ಇದು ಯೋಗದಲ್ಲಿ ನಾವು ಹೇಳ್ತೇವೆ ಷಡ್ಚಕ್ರಗಳು ಅಂತ. ಆದರೆ ಇದಕ್ಕಿಂತಲೂ ಆಚೆಗೆ, ಷಡ್ಚಕ್ರಗಳಿಂದಲೂ ಆಚೆಗೆ ಮನುಷ್ಯನ ಶರೀರದಲ್ಲಿ ನಿರಾಧಾರಗಳಿದೆ, ಹಾಗೆ ಬೇರೆ ಬೇರೆ ಚಕ್ರಗಳಿದೆ. ಇದೆಲ್ಲವನ್ನೂ ಕೂಡ ಬಹಳ ವಿವರವಾಗಿ ಅದರಲ್ಲಿ ಕಲಿಸಿಕೊಡಲಾಗ್ತದೆ. ಈಗ ಪ್ರಾರಂಭದಲ್ಲಿ ಚಕ್ರ ಆಕ್ಟಿವೇಶನ್ ಅಂತ ಕರಿತೇವೆ ನಾವು, ಅದು ಒಂದು ಲೆವೆಲ್ 1. ಹಾಗೆ ಚಕ್ರ ಆಕ್ಟಿವೇಶನ್ ನಲ್ಲಿ ನಮ್ಮ ಶರೀರದಲ್ಲಿರುವಂತಹ ಷಟ್ಚಕ್ರಗಳಿಗಿಂತಲೂ ಆಚೆಗೆ ಹೋಗ್ತೇವೆ ನಾವು. ಅದರಲ್ಲಿ ಪ್ರತಿಯೊಂದು ಚಕ್ರಕ್ಕೂ ಕೂಡ ಒಂದೊಂದು ಬೀಜಾಕ್ಷರಗಳಿದೆ, ಒಂದೊಂದು ಮಂತ್ರಗಳಿದೆ, ಒಂದೊಂದು ಕಮಲಗಳು. ಚಕ್ರಗಳಂದ್ರೆ ಕಮಲ ರೀತಿಯಲ್ಲಿ ನಾವು ಅದನ್ನು ವಿವರಣೆಯನ್ನು ಕೊಡ್ತೇವೆ. ಹಾಗೆ ಒಂದೊಂದು ಪ್ರಾಣಾಯಾಮ ಇದೆ. ಈ ಚಕ್ರಗಳನ್ನು ಕ್ರಿಯಾತ್ಮಕಗೊಳಿಸಿದಾಗ ಮನುಷ್ಯನ ಶರೀರದಲ್ಲಿ ಏನು ಅನುಭವ ಆಗ್ತದೆ ಅಂತ ಹೇಳಿ ನಾವು ಅದನ್ನು ನೋಡಬಹುದು. ಹಾಗೆ ಒಂದು ಚಕ್ರ ಆಕ್ಟಿವೇಶನ್ ಒಂದು ಅಂತ ಈಗ ನಾವು 1 ಇದೆ, 2 ಇದೆ, 3 ಇದೆ, 4 ಇದೆ, ಹಾಗೆ ಮುಂದುವರಿದು ಈಗ 1ರಲ್ಲಿ ಏನು ನಾವು ತಿಳಿಸ್ತೇವೆ ಅಂತ ಹೇಳೋದನ್ನು ನೋಡುವ. ಪ್ರಾರಂಭದಲ್ಲಿ 10 ದಿನದ ಒಂದು ಶೆಡ್ಯೂಲ್ಗಳು. 1ನೇ ದಿನ ನಾವು ಕೇವಲ ಒಂದು ಚಕ್ರವನ್ನು, ಮೂಲಾಧಾರ ಚಕ್ರವನ್ನು ಮಾತ್ರ ಕ್ರಿಯಾತ್ಮಕಗೊಳಿಸುವುದು. ಅದಕ್ಕೊಂದು ಪ್ರಾಣಾಯಾಮವಿದೆ. ಈ ಪ್ರಾಣಾಯಾಮದ ಜೊತೆಯಲ್ಲಿ ನಾವು ನಿರ್ದಿಷ್ಟವಾಗಿ ಪ್ರತಿನಿತ್ಯವೂ ಮಾಡಲೇಬೇಕಾದಂತಹ ಲಘು ವ್ಯಾಯಾಮಗಳಿದೆ. ಈಗ ನೇರವಾಗಿ ನಾವು ಯೋಗಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಶಿಥಿಲೀಕರಣ ವ್ಯಾಯಾಮಗಳಿದೆ, ಹೆಡ್ ರೊಟೇಷನ್, ಐಬಾಲ್ ರೊಟೇಷನ್, ಅದೇ ರೀತಿಯಲ್ಲಿ ಶೋಲ್ಡರ್, ಅದೇ ರೀತಿಯಲ್ಲಿ ಹಿಪ್ ರೊಟೇಷನ್. ಹಾಗೆ ನಮ್ಮ ಇಡೀ ಶರೀರದ ಎಲ್ಲ ಸಂಧಿ ವ್ಯಾಯಾಮವನ್ನ ಪ್ರಾರಂಭದಲ್ಲಿ ಮಾಡಬೇಕು. ಆಮೇಲೆ ಪ್ರತಿನಿತ್ಯವೂ ಒಂದು ನಿಶ್ಚಿತವಾದಂತಹ ಒಂದು ಪ್ರಾಣಾಯಾಮ ಇರ್ತದೆ. ಪ್ರಾಣಾಯಾಮದಲ್ಲಿ ವಿಶೇಷವಾಗಿ ಕ್ರಿಯೆಗಳಿರ್ತದೆ. ಅದು ಯಾವುದನ್ನು ನಮ್ಗೆ ಗೊತ್ತುಂಟು, ಕಪಾಲಭಾತಿ ಇರಬಹುದು. ಆ ಕ್ರಿಯೆಗಳು ಮಾಡಿದಾಗ ಮಾತ್ರ ಚಕ್ರ ಶುದ್ಧೀಕರಣಗೊಂಡು ನಾವು ಮಾಡುವಂತ ಆಕ್ಟಿವೇಶನ್ಗೆ ಬಹಳ ಸುಲಭ ಆಗ್ತದೆ. ಹಾಗಾಗಿ ಪ್ರತಿನಿತ್ಯವೂ ಒಂದು ನಿರ್ದಿಷ್ಟವಾದ ವ್ಯಾಯಾಮ. 2ನೇದು ಕ್ರಿಯೆಗಳು ಕಪಾಲಭಾತಿ,
ಧ್ಯಾನವನ್ನು ಮಾಡಬೇಕು. ಆಮೇಲೆ ಅದಕ್ಕೆ ನಮ್ಮ ಚಕ್ರ ಆಕ್ಟಿವೇಶನ್ಗೆ ಬೇಕಾದಂತಹ ಪ್ರಾಣಾಯಾಮ ಯಾವುದು ನೋಡಿಕೊಂಡು ಒಂದು ನಾಡಿ ಶೋಧವ ಅಥವಾ ಪಿಂಗಳ ಆಕ್ಟಿವೇಶನ್, ಹಾಗೆ ನಾವು ಇಡ ಮತ್ತು ಯಾವುದಾದರೂ ಸಹ ಒಂದು ಪ್ರಾಣಾಯಾಮಗಳು. ಆಮೇಲೆ ಪ್ರಾಣಾಯಾಮಗಳು ಒಂದೊಂದು ಚಕ್ರಕ್ಕೆ ಒಂದೊಂದು ಬಣ್ಣ ಇದೆ, ಒಂದೊಂದು ಮಂತ್ರ ಇದೆ, ಒಂದೊಂದು ಮಂತ್ರವಿದೆ. ಅದು ಮಾತ್ರ ಅಲ್ಲ, ಒಂದೊಂದು ಮುದ್ರೆ ಇದೆ. ಇದೆಲ್ಲವನ್ನು ಮಾಡಿದಾಗ ಬಹಳ ಸುಲಭವಾಗಿ ಒಂದು 24 ನಿಮಿಷದ ಒಂದು ಪ್ರೋಗ್ರಾಮ್ ಆದರೆ ಈ ಚಕ್ರಗಳು ಕ್ರಿಯಾತ್ಮಕಗೊಂಡು ಮನುಷ್ಯನ ಶರೀರ ಶುದ್ಧಿಗೊಂಡು ವಿಶೇಷವಾದಂತಹ ಅನುಭವಗಳಾಗ್ತದೆ. ಈ ಎಲ್ಲ ಅನುಭವಗಳನ್ನು ನಾವು ಪಡಿಬಹುದು. ಹಾಗಾಗಿ ಇದಕ್ಕೆ ಆಸಕ್ತಿ ಯಾರಿಗುಂಟು ಅವರು ನಮ್ಮಿಂದದನ್ನು ಯೋಗಿ ಶಿವರಾಜನ್ ಅವರಿಂದ ನಾನು ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಅವರ ಪೀಠ ಉಂಟು, ಅಲ್ಲಿ ನಾನು ಕಲ್ತಿರುವಂತದ್ದು, ಸಿದ್ಧರ ಪೀಠ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಆಸಕ್ತಿ ಇದ್ದವರು ತರಗತಿಗಳನ್ನು ಬೆಳಿಗ್ಗೆ 5ರಿಂದ 6 ಗಂಟೆ, 4:15 ಆದ್ರೂ ತೊಂದರೆ ಇಲ್ಲ, 4:15ರಿಂದ 5:30 ಗಂಟೆ. ನಾನು ಯೋಗ MSc ಪೂರೈಸಿರ್ತೇನೆ. ಅದು ಮಾತ್ರ ಅಲ್ಲ, ಯೋಗದ ಬೇರೆ ಬೇರೆ ಆಯಾಮಗಳನ್ನು ಅಧ್ಯಯನ ಮಾಡ್ತಾ ಇದ್ದೇನೆ ಹಾಗೂ ಅವರಿಂದ ತರಗತಿಗಳನ್ನು ತೆಗೆದು ಅದನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ, ಸಾಧನೆ ಮಾಡ್ತಾ ಇದ್ದೇನೆ. ಹಾಗಾಗಿ ಈ ಸಾಧನೆಯ ಅನುಭವ ನಮಗೆಲ್ಲರಿಗೂ ಬೇಕಾದರೆ ನನ್ನನ್ನು ಮೊಬೈಲ್ ಮೂಲಕ ನಮ್ಮ ಗುರುಗಳ ಶಿವಯೋಗಿ ಶಿವರಾಜನ್ ಅವರಲ್ಲೂ ಕೂಡ ಕನ್ನಡದಲ್ಲಿ ತರಗತಿಗಳನ್ನು ಪಡಿಬೇಕು ಅಂತಿದ್ದವರು ನಮ್ಮನ್ನು ಸಂಪರ್ಕಿಸಬಹುದು. ನಾನು MSc ಮಾಡಿ ನಾನು ನನ್ನ 15ನೇ ವಯಸ್ಸಿನಲ್ಲಿ ಯೋಗ ಅಭ್ಯಾಸವನ್ನು ಪ್ರಾರಂಭಿಸಿದ್ದೇನೆ. ಬೇರೆ ಬೇರೆ ಗುರುಗಳನ್ನು ಕಂಡಿದ್ದೇನೆ. ಹಾಗೂ ಈಗ ಪ್ರಕೃತ ಇವರಿಂದ ಅತ್ಯುತ್ತಮವಾದಂತಹ ಒಂದು ವಿಧಾನಗಳಿದೆ. ಇದು ಮಾತ್ರ ಅಲ್ಲ, ಇದರಲ್ಲಿ ಬೇರೆ ಬೇರೆ ಹಂತಗಳಿದೆ. ಏನೋ ತಿರುಮಂದಿರಂ ಗ್ರಂಥ ಅಂತ ನೀವು ಕೇಳಿದ್ದೀರ, ಅದರಲ್ಲಿ ಏನೆಲ್ಲ ಹೇಳಿದ್ದಾರೆ ಅದೆಲ್ಲವೂ ವಿವರವಾಗಿ ಹಂತ ಹಂತವಾಗಿ ಕಲಿಸಿಕೊಳ್ಳಲಾಗುವುದು. ಹಾಗಾಗಿ ನನ್ನ ಸಮಯ ಅಂತ ಹೇಳಿದ್ದೇನೆ 4:15ರಿಂದ 5:30 ಅಥವಾ 5ರಿಂದ 6 ಲಾಸ್ಟ್. ಹಾಗೆ ಆಸಕ್ತಿ ಇದ್ದವರು ನಮ್ಮನ್ನು ಸಂಪರ್ಕಿಸಬಹುದು. ನಮಸ್ಕಾರ.